ಸ್ನೇಹಿತರೆ ನಮಸ್ಕಾರ. ಈ ಆರಂಭದಲ್ಲಿ ಇರಾನ್ ಇಸ್ರೇಲ್ ಯುದ್ಧ ಶುರುವಾಯಿತು ನೋಡಿ. ಆಗೆಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ, ಇಡೀ ವಿಶ್ವದವರೇ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ, ಇರಾನು 2-3 ದಿನದಲ್ಲಿ ಕಂಪ್ಲೀಟಾಗಿ ಸರ್ವನಾಶ ಆಗಿ ಹೋಗ್ತದೆ, ಇರಾನ್ ಭೂಪಟದಲ್ಲಿ ಹೇಳಿ ಹೆಸರಿಲ್ಲದಂತಾಗ್ತದೆ ಅಂಥೇಳಿ. ರಷ್ಯಾ ಉಕ್ರೇನ್ ವಾರ ಆದಾಗಲೂ ಕೂಡ ಹೀಗೆ ಆಗಿತ್ತು. ಆದರೆ ಈಗ ಇರಾನ್ ಕೊಡ್ತಿರುವಂಥ ಏಟು ಸ್ವತಃ ಅಮೇರಿಕದ ದೊಡ್ಡಣ್ಣನೇ ಸುಳ್ಳಿನ ಮೇಲೆ ಸುಳ್ಳು ಹೇಳೋ ಥರ ಆಗಿದೆ. ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಪ್ರಪಂಚದ ಮುಂದೆ ಮರ್ಯಾದೆ ಉಳಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರಾನ್ ಇವತ್ತು ಅಮೆರಿಕಕ್ಕೆ ಕೊಡ್ತಿರುವಂತಹ ತಿರುಗೇಟು ಏನಿದೆ ನೋಡಿ, ಇದು ಬಹುಶಃ ಅಮೆರಿಕ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿದಂತಹ ಏಟು ಅಂತಲೇ ಹೇಳ್ಬೋದು. 26-27 ದಿನಕ್ಕೆ ಈ ಯುದ್ಧ ಬಂದು ನಿಂತಿದೆ. ಯುದ್ಧವನ್ನು ಅಂತ್ಯಗೊಳಿಸೋದಕ್ಕೆ ಇರಾನ್ಗಿಂತ ಹೆಚ್ಚು ಉತ್ಸುಕತೆಯನ್ನು ಈಗ ಅಮೆರಿಕವೇ ತೋರಿಸ್ತಿದೆ ಅಂತ ಹೇಳಿದ್ರೆ, ಬಹುಶಃ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಯುದ್ಧದ ಪರಿಣಾಮ ಏನಾಗಿದೆ ಅಂತ ಹೇಳಿಬಿಟ್ಟು. ಬಲಿಷ್ಠ ಯುದ್ಧ ವಿಮಾನಗಳನ್ನೇ ಇರಾನ್ ಹೊಡೆದು ಹಾಕಿಬಿಟ್ಟಿದೆ. ಒಂದು ಕಡೆ ಇಸ್ರೇಲು ಈಗಾಗಲೇ ಕಂಪ್ಲೀಟಾಗಿ ಸರೆಂಡರ್ ಆದಂತಾಗಿದ್ದರೆ, ಮತ್ತೊಂದು ಕಡೆ ಅಮೇರಿಕ ಅಯ್ಯೋ ಸಾಕಪ್ಪ ಅನ್ನುವಂತಹ ರೀತಿಯಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಅದಕ್ಕೆ ಪೂರಕವಾಗಿ ಟ್ರಂಪ್ ಹೇಳ್ತಿರುವಂಥ ಸುಳ್ಳುಗಳು ಒಂದಲ್ಲ ಎರಡಲ್ಲ, ಒಂದಾದ್ಮೇಲೆ ಒಂದು ಸುಳ್ಳುಗಳೇನೋ ಟ್ರಂಪ್ ಹೇಳ್ಕೊಂಡು ಬರ್ತಿದ್ದಾರೆ ನೋಡಿ. ಇದಕ್ಕೂ ಕೂಡ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಅಮೇರಿಕ ಹಾಕಿದಂತಹ 15 ಕಂಡೀಷನನ್ನು ಎಡಗಾಲಲ್ಲಿ ಒದ್ದಿರುವಂಥ ಇರಾನು ತಾನೇ 5 ಕಂಡೀಷನನ್ನು ಅಮೇರಿಕಕ್ಕೆ ಹಾಕಿದೆ. ಇದನ್ನು ಒಪ್ಪಿ ಆಮೇಲೆ ಉಳಿದಿದ್ದ ಮಾತುಕತೆ ಅಂತಲೂ ಕೂಡ ಹೇಳಿದೆ. ಇಲ್ಲಿ ಟ್ರಂಪು ಸಾಕಷ್ಟು ಸುಳ್ಳುಗಳನ್ನು ಹೇಳ್ಕೊಂಬಂದಿದ್ದಾರೆ. ಹಾಗೆಯೇ ಈ ಕಂಡೀಷನ್ಸ್ಗಳ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳು ಕೂಡ ನಡೀತಿದ್ದಾವೆ. ಎಲ್ಲವನ್ನು ಕೂಡ ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜಾಗತಿಕವಾಗಿ ಈ ಭಾರಿ ದೊಡ್ಡ ಚರ್ಚೆಯ ವಿಚಾರ ಆಗಿರುವಂಥದ್ದು ಟ್ರಂಪ್ ಹೇಳ್ತಿರುವಂಥ ಸುಳ್ಳುಗಳು. ಕಾರಣ ಏನು ಅಂತ ಹೇಳಿದ್ರೆ, ಈ ಇರಾನ್ ಮತ್ತು ಇಸ್ರೇಲ್ನ ವಾರು ಅಮೇರಿಕ ಮಧ್ಯದಲ್ಲಿ ನುಸುಳಿದ್ದು. ಈಗ ಅದು ವಾರ ಹೇಗೆ ಬದಲಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಅದು ಈ ಆರಂಭದಲ್ಲಿದ್ದಂಥ ಯುದ್ಧಕ್ಕೂ ಈಗಿರುವಂಥ ಯುದ್ಧಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಮೇರಿಕಕ್ಕೆ ಒಂದು ರೀತಿಯಲ್ಲಿ ನೀರು ಕುಡಿಸುವಂಥ ಕೆಲಸವನ್ನು ಇರಾನ್ ತುಂಬ ಸ್ಪಷ್ಟವಾಗಿ ಮಾಡ್ತಾ ಇದೆ. ಇರಾನ್ ಬಗ್ಗೆ ಡೊನಾಲ್ಡ್ ಟ್ರಂಪು ಈಗಾಗಲೇ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳು ನಿಜನ ಸುಳ್ಳ ಅನ್ನೋದನ್ನು ಯಾವಾಗ ಅನಲೈಸ್ ಮಾಡಲಿಕ್ಕೆ ಕೂರ್ತೀವೋ ಆಗ ಇರಾನ್ನೇ ಸ್ವತಃ ಬಂದು ಹೇಳುತ್ತೆ, ಟ್ರಂಪ್ ಹೇಳಿರುವಂಥ ಅಷ್ಟೂ ಹೇಳಿಕೆಗಳು ಕೂಡ ಸುಳ್ಳು ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ 3 ಸುಳ್ಳುಗಳನ್ನು ಇರಾನ್ ಪಾಯಿಂಟೌಟ್ ಮಾಡಿ ಹೇಳುತ್ತೆ. ಯಾರ್ದು? ಟ್ರಂಪ್ ಹೇಳಿದಂತಹ 3 ಸುಳ್ಳುಗಳು. ಟ್ರಂಪ್ ನಿನ್ನೆ ಬಂದು ಹೇಳ್ತಾರೆ, ಯುದ್ಧ ಆಲ್ಮೋಸ್ಟ್ ಅಲ್ಲಿ ಮುಗ್ದಂತಿದೆ, ಯುದ್ಧದಲ್ಲಿ ನಾವು ಗೆದ್ದಾಗಿದೆ, ಇರಾನ್ ಸರೆಂಡರ್ ಆಗೋದಕ್ಕೆ ಮುಂದೆ ಬಂದಿದೆ ಅಂತ ಹೇಳ್ಬಿಟ್ಟು. ಆದರೆ ಅಸಲಿಗೆ ಇಲ್ಲಿ ಪ್ರಮುಖವಾಗಿ ಈ ಟ್ರಂಪ್ ಗುರಿ ಏನು ಅಂತ ಹೇಳಿದ್ರೆ, ಅಣ್ವಸ್ತ್ರ ಒಪ್ಪಂದದ ಬಗ್ಗೆ. ಟ್ರಂಪ್ ಹೇಳೋ ಪ್ರಕಾರ ಈ ಒಪ್ಪಂದ ಇರಾನ್ಗೆ ಸುಲಭವಾಗಿ ಅಣುಬಾಂಬನ್ನು ತಯಾರಿಸೋದಕ್ಕೆ ದಾರಿ ಆಗ್ತದೆ. ಈ ರೀತಿಯಾದಂಥ ಒಂದು ಒಪ್ಪಂದಗಳು ಆಗಬಾರ್ದು ಅನ್ನುವಂಥದ್ದು. ಆದರೆ ಇಲ್ಲಿ ಇರಾನು ತನ್ನ ಪರಮಾಣು ಒಪ್ಪಂದದ ಚಟುವಟಿಕೆಯನ್ನು ಈಗಾಗಲೇ ಮುಗಿಸ್ಬಿಟ್ಟಿದೆ. ಇದು ವಾಸ್ತವವಾಗಿ ಗೊತ್ತಿಲ್ಲ. ಎರಡನೇದು, ಇರಾನ್ ಹೇಳುತ್ತೆ, ಟ್ರಂಪ್ ಹೇಳ್ತಾರಲ್ಲ, ಯುದ್ಧವನ್ನು ನಾವು ಮುಗಿಸ್ಬಿಟ್ಟಿದ್ದೀವಿ, ಇಲ್ಲ ಗೆದ್ದುಬಿಟ್ಟಿದ್ದೀವಿ, ಇರಾನ್ ಇನ್ನು ಮುಂದೆ ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದು. ಆವಾಗ ಇರಾನ್ ಹೇಳುತ್ತೆ, ಅಂಥ ಯಾವ ಮಾತುಕತೆಗೂ ಕೂಡ ನಾವು ಇದುವರೆಗೂ ಕೂಡ ಸಿದ್ಧವಾಗಿಲ್ಲ, ಇನ್ನು ಮುಂದೆನೂ ಕೂಡ ಇರಲ್ಲ ಅನ್ನೋದನ್ನು ಕೂಡ ಹೇಳುತ್ತೆ. ನಮ್ಮ ಕಂಡೀಷನ್ಸೇ ಬೇರೆ, ಆ ಕಂಡೀಷನ್ಸನ್ನು ಮೊದಲು ಒಪ್ಕೊಳ್ಳಿ ಅಂತಲೂ ಕೂಡ ಹೇಳುತ್ತೆ. ಇನ್ನು ಇರಾನ್ನ ಕ್ಷಿಪಣಿಗಳಿದಾವಲ್ಲ, ಈಗಾಗಲೇ ವಾಷಿಂಗ್ಟನ್ ಮತ್ತು ನ್ಯೂಯಾರ್ಕನ್ನು ತಲುಪಬಲ್ಲವು ಅನ್ನೋದು ಈಗ ಒಂದು ರೀತಿಯಲ್ಲಿ ಟ್ರಂಪ್ಗೆ ಭಯ ಶುರು ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಅಂತಹ ಆತಂಕ ಈಗಾಗಲೇ ಟ್ರಂಪಿಗೆ ಬಂದಿರೋವಂಥ ಕಾರಣಕ್ಕೋಸ್ಕರನೇ ಯುದ್ಧ ಸಾಕಪ್ಪ ಅನ್ನುವಂಥ ತೀರ್ಮಾನಕ್ಕೆ ಟ್ರಂಪ್ ಬಂದಂತಿದೆ. ಇದ್ರ ಜೊತೆಗೆ ಇರಾನು ಒಂದು ರೀತಿಯಲ್ಲಿ ಅಲ್ಲಿ ಯಾವ ರೀತಿ ಅಮೆರಿಕವನ್ನು ಕಟ್ಟಿ ಹಾಕ್ಬೋದೋ ಆ ಎಲ್ಲ ಒಂದು ರೀತಿಯಾದಂಥ ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದೆ. ಟ್ರಂಪ್ ಏನು ಅಂದ್ಕೊಂಡ್ರು, ಇರಾನನ್ನೇ ನಾನು ಕಟ್ಟಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆರ್ಥಿಕತೆಯ ಮೂಲಕ. ಬಟ್ ಅದಾಗಲಿಲ್ಲ. ಇರಾನು ಶರಣಾಗುತ್ತೆ ಅಂತೇಳಿ ಅಂದ್ಕೊಂಡಿದ್ರು, ಅದು ಕೂಡ ಉಲ್ಟಾಯಿತು. ಹಾಗೆಯೇ ಇಲ್ಲಿ ಟ್ರಂಪ್ ಅವರು ಸ್ವಲ್ಪ ಏನೇ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಮುಂದೆ ಬಂದರೂ ಕೂಡ ಅದರಲ್ಲಿ ಅರ್ಧಕ್ಕರ್ಧ ಸುಳ್ಳುಗಳೇ ಇದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗೆಯೇ 15 ಕಂಡೀಷನ್ಸ್ಗಳನ್ನು ಅಮೇರಿಕ ಹಾಕಿದೆ. ಯಾರಿಗೆ? ಇರಾನ್ಗೆ. ಇವತ್ತಿನ ಮಾತುಕತೆಯಲ್ಲೂ ಕೂಡ ಅದೇ ಆಗಿದೆ. ಬೆಳಗಿನ ಜಾವ ನಡೆದಂಥ ಮಾತುಕತೆಯಲ್ಲೂ ಕೂಡ ಅದೇ ಆಗಿದೆ. ಅಲ್ಲೂ ಕೂಡ 15 ಕಂಡೀಷನ್ಸ್ಗಳನ್ನು ಅಮೇರಿಕ ಇರಾನ್ಗೆ ಹಾಕಿದರೆ, ಪ್ರಮುಖವಾಗಿ 5 ಕಂಡೀಷನ್ಸನ್ನು ಇರಾನು ಅಮೇರಿಕಕ್ಕೆ ಹಾಕಿದೆ. ನೀವು ಫಸ್ಟ್ ಇದನ್ನು ಒಪ್ಕೊಳ್ಳಿ, ಆಮೇಲೆ ಮತ್ತೆ ಅದನ್ನು ಅಂತೇಳಿ ಹೇಳಿದೆ.
ಇಲ್ಲಿ ಅಮೆರಿಕ ಹಾಕಿರುವಂತಹ ಅಷ್ಟೂ ಷರತ್ತುಗಳು ಒಂದು ರೀತಿಯಲ್ಲಿ ಇರಾನನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಗುಟ್ಟಾಗಿ ಉಳಿದಿರುವಂತಹ ವಿಚಾರ ಏನಲ್ಲ. ಅದೇ ಕಾರಣಕ್ಕೆ ಈಗ ಇರಾನ್ ಹಾಕಿರುವಂಥ ಷರತ್ತುಗಳನ್ನು ಗಮನಿಸಿದ್ರೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ನಡೆಸ್ತಿರುವಂಥ ಸೇನಾ ಕಾರ್ಯಾಚರಣೆಯನ್ನು ತಕ್ಷಣವೇ ನಿಲ್ಲಿಸಬೇಕು, ಭವಿಷ್ಯದಲ್ಲಿ ಇರಾನ್ ಮೇಲೆ ಯಾವುದೇ ರೀತಿಯಾದಂಥ ಸೇನಾ ದಾಳಿಯನ್ನು ನಡೆಸೋದಿಲ್ಲ ಅನ್ನೋದಕ್ಕೆ ಖಾತ್ರಿಯನ್ನು ಕೊಡಬೇಕು, ಕೊಲ್ಲಿ ದೇಶಗಳಲ್ಲಿರುವಂತಹ ಅಮೆರಿಕದ ಎಲ್ಲ ವಾಯು ಮತ್ತು ಸೇನಾ ನೆಲೆಗಳು ಸಂಪೂರ್ಣವಾಗಿ ತೆರವಾಗಬೇಕು, ಹಾಗೆಯೇ ಯುದ್ಧದಲ್ಲಿ ಉಂಟಾದ ಜೀವಹಾನಿ ಆಸ್ತಿಪಾಸ್ತಿ ಹಾನಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು ಮತ್ತು ಹರ್ಮಾಜ್ ಜಲಸಂಧಿ ಏನಿದೆ ಇದು ಇರಾನ್ ನಿಯಂತ್ರಣಕ್ಕೆ ಒಳಪಡಿಸಬೇಕು, ಸಾಗರ ಮಾರ್ಗ ಬಳಸುವಂಥ ಹಡಗುಗಳಿಗೆ ಸುಂಕವನ್ನು ವಿಧಿಸುವಂಥ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ. ಹಾಗೆಯೇ ಲೆಬನಾನ್ನ ಹೆಜ್ಬೊಲ್ಲಾ ಪಡೆಗಳ ಮೇಲೆ ಇಸ್ರೇಲ್ ನಡೆಸ್ತಿರುವಂಥ ದಾಳಿಯೂ ಕೂಡ ನಿಲ್ಲಬೇಕು, ಕ್ಷಿಪಣಿ ಉತ್ಪಾದನೆಗೆ ಮಿತಿ ವಿಧಿಸುವಂತಹ ಕುರಿತಂತೆ ಮಾತುಕತೆಯನ್ನು ನಡೆಸೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಇರಾನ್ ಹಾಕಿರುವಂಥದ್ದು ಕಂಡೀಷನ್ಸು. ಬಟ್ ಇದಕ್ಕೆ ಅಮೆರಿಕ ಒಪ್ತದ? ಇಲ್ಲೇ ಇರೋದು ಒಂದಷ್ಟು ಚಾಲೆಂಜಸ್ಗಳು. ಈ ಹರ್ಮಾಜ್ ಜಲಸಂಧಿ ಏನಿದೆ ಇದನ್ನು ಫ್ರೀ ಮಾಡಬೇಕು ಅನ್ನುವಂಥದ್ದು ಅಮೆರಿಕ ಮೊದಲ ಪಾಯಿಂಟ್. ಹಾಗಾಗಿಯೇ ಇದನ್ನು ಒಪ್ಪುವಂಥ ಚಾನ್ಸಸ್ ತುಂಬ ಕಡಿಮೆ, ಈ ಮಾತುಕತೆ ಸಕ್ಸಸ್ ಆಗುವಂಥ ಚಾನ್ಸಸ್ ಕೂಡ ಭಾರಿ ಕಡಿಮೆ. ಅಲ್ಲಿಗೆ ಮತ್ತೆ ಈ ಯುದ್ಧ ಮುಂದುವರಿಯೋದ್ರಲ್ಲಿ ಡೌಟ್ ಇಲ್ಲ. ಯುದ್ಧ ಮುಂದುವರಿತು ಅಂತ ಹೇಳಿದರೆ ಯಾವುದೋ ಒಂದು ದೇಶಕ್ಕೆ ದೊಡ್ಡ ಹೊಡೆತಗಳು ಮುಂದಿನ ದಿನಗಳಲ್ಲಿ ಕಾದಿರೋದು ಕೂಡ 100% ಸತ್ಯ. ಅಲ್ಲಿಗೆ ಟ್ರಂಪ್ಗೆ ಒಂದು ರೀತಿಯಲ್ಲಿ ಮುಖಭಂಗ. ಏನಂತ ಹೇಳಿದ್ರೆ ಟ್ರಂಪು ದಿನಾ ಬೆಳಗ್ಗೆ ಎದ್ದು ಬಂದು ಮೀಡಿಯಾವನ್ನು ಅಟೆಂಡ್ ಮಾಡುವಂಥ ಮುನ್ನೆ ಅಥವಾ ಪ್ರೆಸ್ ಕಾನ್ಫರೆನ್ಸನ್ನು ಮಾಡುವಂತಹ ಮುನ್ನ ಒಂದಷ್ಟು ಪ್ರಿಪ್ರೇಷನ್ಸ್ಗಳ ಅಗತ್ಯ ಇದೆ ಅಂಥೇಳಿ. ನನಗೆ ಟ್ರಂಪ್ ಮಾತನಾಡುವಾಗ ಇಲ್ಲೇ ಯಾರೋ ಈ ಸೋಮಣ್ಣನೋ ಭೀಮಣ್ಣನೋ ಮಾತಾಡ್ದಂಗೆ ಅನಿಸ್ತದೆ. ಒಬ್ಬ ವಿಶ್ವದಲ್ಲೇ ಅತಿ ಹೆಚ್ಚು ಗೌರವವನ್ನು ಪಡೆಯುವಂತಹ ಅಮೆರಿಕದ ಅಧ್ಯಕ್ಷ ಮಾತನಾಡುವಂಥ ಮಾತುಗಳು ಅಂಥೇಳಿ ಎಲ್ಲೂ ಕೂಡ ಅನಿಸಲ್ಲ. ಆ ಬಾಲಿಶತನ ಆ ಮಾತುಗಳಲ್ಲಿ ಸ್ಪಷ್ಟವಾಗಿದ್ದಾವೆ. ಆ ಒಂದು ಅಧ್ಯಕ್ಷನ ಮಾತುಗಳು ಅದು ಖಂಡಿತವಾಗ್ಲೂ ಅಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಟ್ರಂಪ್ ಜನಪ್ರಿಯತೆಯ ಮೇಲೆ ಭಾರಿ ಹೊಡೆತ ಈ ಯುದ್ಧವನ್ನು ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಇತ್ತೀಚೆಗೆ ನಡೆದಂತಹ ಒಂದು ಸಮೀಕ್ಷೆಯಲ್ಲಿ ಅಪ್ರೂವಲ್ ರೇಟಿಂಗು 36% ಇಳಿದಿದೆ. ಕಳೆದ ವಾರ ಕೈಗೊಂಡಂಥ ಸಮೀಕ್ಷೆಯಲ್ಲಿ 40 ಇತ್ತು, ಈಗ ಅದು 35 ಹೀಗೆ ಇಳಿತಾನೇ ಇದೆ. ಇದು ಬಹುಶಃ ಈ ಒಂದು ಜನರು ಪ್ರತಿಯೊಬ್ಬರು ಕೂಡ ಅಮೆರಿಕದವರು ಅಂತಲ್ಲ, ಇಡೀ ವಿಶ್ವದಲ್ಲೇ ಟ್ರಂಪ್ ಬಗ್ಗೆ ಒಂದು ರೀತಿಯಲ್ಲಿ ಈ ಹಬ್ಬ ಎಂಥ ಜನನಾಯಕನನ್ನು ಇವರು ಆಯ್ಕೆ ಮಾಡಿಬಿಟ್ರಪ್ಪ ಅಂತ ಹೇಳಿಬಿಟ್ಟು ಈಗೆಲ್ಲರೂ ಕೂಡ ಮೂಗು ಮುರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಏನೂ ಮಾಡಲಿಕ್ಕಾಗಲ್ಲ, ಕಾಲ ಮಿಂಚಿ ಹೋಗಿದೆ, ಅನುಭವಿಸಲೇಬೇಕು. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ. ನಿಮಗೇನಿಸುತ್ತೆ ಟ್ರಂಪ್ ಹೇಳಿದಂತಹ ಹೊಗಳೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಈ ವಾರ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.